ಆತ್ಮೀಯ ವೀಕ್ಷಕರಿಗೆ ನನ್ನ ಸೌರ್ಯ ನಮಸ್ಕಾರಗಳು. ಆತ್ಮೀಯರೇ, ನಾವು ಈ ಜ್ಯೋತಿಷ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಯೋಗಗಳ ಬಗ್ಗೆ ಹೇಳ್ತಾ ಇದ್ವಿ. ನನ್ನ ರಾಜಯೋಗ ಬಂತ ಹೇಳಿ, ರಾಜಯೋಗ ಆದಮೇಲೆ ಬರ್ತಕ್ಕಂಥದ್ದು ಧನಯೋಗ. ನೋಡಿ, ಇದು ಬಹಳ ಒಳ್ಳೆಯದು ಮತ್ತು ಅಷ್ಟೇ ಕೆಟ್ಟದ್ದು. ಈ ಧನಯೋಗ ಅಂತಕ್ಕಂಥದ್ದು, ಈ ಧನಯೋಗ ಯೋಗ ಗ್ರಹಗಳು 2, 9, 11 ಭಾವಗಳಲ್ಲಿದ್ದಲ್ಲಿ ಬಹಳ ಹೆಚ್ಚಿನ ಲಾಭ ಬರ್ತದೆ, ದಿಕ್ಕಿಲ್ಲದೆ ಹಣ ಬರ್ತದೆ. ಅದನ್ನು ಯಾವ ರೀತಿ ಪ್ರಿಸರ್ವ್ ಮಾಡತಕ್ಕಂಥದ್ದು ಅಂತಕ್ಕಂಥದ್ದು ಗೊತ್ತಾಗದ ರೀತಿಯಲ್ಲಿ ಬರ್ತದೆ. ಇದು ಖಾಲಿ 100ಕ್ಕೆ 20 ಜನಕ್ಕೆ ಮಾತ್ರ ಬರ್ತದೆ. ಆ 100ಕ್ಕೆ 20 ಜನಕ್ಕೆ ಬಂದಾಗ ಬೇಕಾದ ಹಣ ಬರ್ತದೆ, ದಿಕ್ಕು ತಪ್ಪೋಗ್ತದೆ ಅವ್ರಿಗೆ. ದಿಕ್ಕು ತಪ್ಪೋದಾಗ ಯೋಗ ಭಂಗ ಬರ್ತದೆ ಹಿಂದೆಯೇ. ಆ ಯೋಗ ಭಂಗ ಬಂತಂದರೆ ಇರ್ತಕ್ಕಂಥದ್ದನ್ನು ಗುಡಿಸ್ಕೊಂಡು ಹೋಗ್ಬಿಡ್ತದೆ. ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಈ ಧನಯೋಗ ಅಂತಕ್ಕಂಥದ್ದು. ಈ ಧನಯೋಗದಲ್ಲಿ ಮನುಷ್ಯನು ತನ್ನ ಉತ್ತಮಿಕೆ ಅಂದರೆ ಅದನ್ನು ದಾನ ಧರ್ಮಗಳಲ್ಲಿ ಬರ್ತಕ್ಕಂಥದ್ದು ಒಳ್ಳೆ ದುಡ್ಡು ಬರ್ತದೆ, ಅವ್ರಿಗೆ ಒಳ್ಳೆ ಪ್ರಾಫಿಟಬಲ್ ಇರ್ತದೆ. ನ್ಯಾಯ ಮಾರ್ಗದಲ್ಲಿ ಬರ್ತದೆ, ಅದು ಹೇಳೋಕ್ಕಾಗಲ್ಲ. ಅನ್ಯಾಯ ಮಾರ್ಗದಲ್ಲಿ ಬರ್ಬೋದು. ಯಾವುದೇ ರೀತಿಯಲ್ಲಿ ಬಂದರೂ ಸಹ ಅದನ್ನು ಸೂಕ್ತವಾದ ರೀತಿಯಲ್ಲಿ ಒಂದು ಮನುಕುಲದ ಸೇವೆಗೆ ಅವರು ವಿಂಗಡಿಸ್ಬಿಟ್ರೆ ಅದು ದುಡ್ಡು ಅಲ್ಲೇ ಖಾಲಿ ಮಾಡಿಬಿಡ್ಬೇಕು. ಧನಯೋಗದ ಮಾತ್ರ ನಿಲ್ಲೋದಿಲ್ಲ. ಯಾಕಂದರೆ ಯಾವತ್ತಾದರೂ ಯೋಗ ಭಂಗ ಆಗಲೇ ಆಗ್ತದೆ, ಆದಾಗ ತೊಂದರೆ ಆಗ್ತದೆ. ಅದರಿಂದ ಧನಯೋಗ ಅಂತಕ್ಕಂಥದ್ರ ಬಗ್ಗೆ ಬಹಳ ವಿಶದವಾಗಿ ನಿಮಗೆ ಭಾಳ ತಿಳಿಸ್ಕೊಡ್ತೀನಿ. ಅದು 2-3 ದಿನ ಆಗ್ತದೆ. ಯಾವ ಭಾವದಲ್ಲೇನೋ, 2ನೇ ಭಾವದಲ್ಲೇನೋ, 9ನೇ ಭಾವದಲ್ಲಿ, 11ನೇ ಭಾವದಲ್ಲೇನೋ ಈ ಲಾಭಾಧಿಪತಿ ಯಾರೋ ಅಂತಕ್ಕಂಥದ್ದು ತಿಳಿಸ್ಕೊಡ್ತೀನಿ. ಇದು ಧನಯೋಗದ ಬಗ್ಗೆ.